MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಶ್ರೀಲಂಕಾಗೆ ಪರಾರಿಯಾದ ಪಹಲ್ಗಾಮ್ ದಾಳಿಯ ಉಗ್ರರು ಪಾಕಿಸ್ತಾನದ ವಿರುದ್ಧ ಭಾರತದ ತ್ರಿಶೂಲ ವ್ಯೂಹ. ಕಿತಾಪತಿ ಮಾಡಿದ ತಪ್ಪಿಗೆ ಪಾಕಿಸ್ತಾನದಲ್ಲಿ ಆಹಾರದ ಕೊರತೆ ಕಾಡುವುದು ಫಿಕ್ಸ್. ಭಾರತವಷ್ಟೇ ಅಲ್ಲ, ಪಾಕ್ಗೆ ಶಾಕ್ ಕೊಟ್ಟ ಯುರೋಪಿಯನ್ ದೇಶಗಳು. ಇದೆಲ್ಲವನ್ನು ನೋಡೋಣ ತ್ರಿಶೂಲ ವ್ಯೂಹ ನ್ಯೂಸ್ ಟಾಪ್ 9ನಲ್ಲಿ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಿದೆ. ಒಂದ್ ಕಡೆ ಪಾಕಿಸ್ತಾನದ ಸೈನಿಕರು ಕಾಲ್ಕೆರೆದು ಭಾರತೀಯ ಸೈನಿಕರನ್ನ ಗುರಿಯಾಗಿಸಿ ಗುಂಡಿನ ದಾಳಿ ಮಾಡ್ತಿದ್ದಾರೆ. ಕುತಂತ್ರಿ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಲು ಶಾಕ್ ಮೇಲೆ ಶಾಕ್ ಕೊಡ್ತಿರುವ ಭಾರತ ಪಾಕಿಗಳ ರಕ್ತದೊತ್ತಡ ಹೆಚ್ಚಾಗುವಂತೆ ಮಾಡಿದೆ. ಸಿಂಧು ನದಿ ಒಪ್ಪಂದಕ್ಕೆ ಅಂತ್ಯ ಹಾಡಲಾಗಿದೆ. ವಾಯುಮಾರ್ಗ ಬಂದ್ ಮಾಡಲಾಗಿದೆ. ಗಡಿ ಬಂದ್ ಆಗಿದೆ. ಪಾಕಿಸ್ತಾನದ ಪ್ರಜೆಗಳನ್ನ ವಾಪಸ್ ಅವರ ದೇಶಕ್ಕೆ ಅಟ್ಟಲಾಗಿದೆ. ಎಷ್ಟಾದ್ರೂ ಕುತಂತ್ರಿ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿಲ್ಲ. ಪರಿಸ್ಥಿತಿ ಹೀಗಿರುವಾಗಲೇ ಭಾರತ ಪಾಕಿಸ್ತಾನಕ್ಕೆ ಸಾಲು ಸಾಲು ಆಘಾತವನ್ನ ನೀಡಿದೆ. ಭಾರತಕ್ಕೆ ಪಾಕಿಸ್ತಾನದಿಂದ ಒಣಹಣ್ಣು, ಅಂಜೂರ, ದ್ರಾಕ್ಷಿ, ಬಾದಾಮಿ, ಡೇಟ್ಸ್, ಧಾನ್ಯಗಳು, ಖನಿಜ ಉತ್ಪನ್ನಗಳಾದ ಕಲ್ಲುಪ್ಪು, ಸುಣ್ಣದ ಕಲ್ಲು, ಸಿಮೆಂಟ್ ಕಲ್ಲು, ಕೈಗಾರಿಕಾ ವಸ್ತುಗಳಾದ ಚರ್ಮದ ವಸ್ತುಗಳು, ಹತ್ತಿ, ಉಕ್ಕಿನ ಉತ್ಪನ್ನ, ಆಪ್ಟಿಕಲ್ ಲೆನ್ಸ್, ಕೆಲ ಮಸಾಲೆ ಪದಾರ್ಥಗಳು ಆಮದು ಮಾಡಿಕೊಳ್ಳಲಾಗ್ತಿತ್ತು. ಇದೀಗ ಈ ವಸ್ತುಗಳನ್ನ ಅಫ್ಘಾನಿಸ್ತಾನ ಮತ್ತು ಇರಾನ್ನಿಂದ ಆಮದಿಗೆ ಭಾರತ ತಯಾರಿ ನಡೆಸಿದೆ. ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ, ವಿವಿಧ ತರಕಾರಿಗಳು, ಮಸಾಲೆ ಪದಾರ್ಥಗಳಾದ ಕಾಳು ಮೆಣಸು, ಜೀರಿಗೆ, ಏಲಕ್ಕಿ, ಔಷಧಿಯ ಉತ್ಪನ್ನ ಮತ್ತು ಕಚ್ಚಾ ವಸ್ತುಗಳನ್ನ ಪಾಕಿಸ್ತಾನಕ್ಕೆ ರಫ್ತು ಮಾಡಲಾಗ್ತಿತ್ತು. ಇಷ್ಟೇ ಅಲ್ಲದೆ ಆಟೋಮೊಬೈಲ್ ಭಾಗಗಳು, ಎಲೆಕ್ಟ್ರಾನಿಕ್ಸ್, ಚಿನ್ನಾಭರಣ, ಇ ಕಾಮರ್ಸ್ ಉತ್ಪನ್ನಗಳನ್ನ ಕಳುಹಿಸಲಾಗ್ತಿತ್ತು. ಇದೀಗ ಎಲ್ಲದಕ್ಕೂ ಭಾರತ ಸರ್ಕಾರ ಅಂಕುಶ ಹಾಕಿದೆ. ರಫ್ತು ಸ್ಥಗಿತದಿಂದಾಗಿ ಪಾಕಿಸ್ತಾನದಲ್ಲಿ ಆಹಾರ ಕೊರತೆ ಸೃಷ್ಟಿಯಾಗಲಿದೆ. ಈ ಹಿಂದೆ ಪಾಕಿಸ್ತಾನಕ್ಕೆ ವಾಯುಮಾರ್ಗ ಬಂದ್ ಮಾಡಿದ್ದ ಭಾರತ ಈಗ ಪಾಕಿಸ್ತಾನದ ಹಡಗುಗಳ ಓಡಾಟಕ್ಕೂ ಬ್ರೇಕ್ ಹಾಕಿದೆ. ಭಾರತದ ಜಲ ಮಾರ್ಗಗಳಲ್ಲಿ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗುವ, ಪಾಕಿಸ್ತಾನದಿಂದ ಬರುವ ಹಡಗುಗಳ ಓಡಾಟಕ್ಕೆ ಬ್ರೇಕ್ ಹಾಕಿದೆ. ಇದರಿಂದ ಪಾಕ್ ಹಡಗು ಆಧಾರಿತ ಆದಾಯಕ್ಕೂ ಹೊಡೆತ ಬೀಳಲಿದೆ. ಪಾಕಿಸ್ತಾನದಿಂದ ಭಾರತಕ್ಕೆ ಒಳಬರುವ ಎಲ್ಲಾ ರೀತಿಯ ಮೇಲ್ ಮತ್ತು ಪಾರ್ಸೆಲ್ಗಳನ್ನ ಭಾರತ ತಡೆದಿವೆ. ಇದರಿಂದ ವೈಯಕ್ತಿಕ ಸಂಪರ್ಕ, ವ್ಯಾಪಾರ ಸಂವಹನ ಮತ್ತು ಇ ಕಾಮರ್ಸ್ ವ್ಯವಹಾರಗಳ ಮೇಲೆ ತೀವ್ರವಾಗಿ ಪರಿಣಾಮ ಬೀರಲಿದೆ. ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಿದ್ದ ಇ ಕಾಮರ್ಸ್ ಉತ್ಪನ್ನಗಳು, ಗಿಫ್ಟ್ ಮತ್ತು ಇತರ ಸಣ್ಣ ಪಾರ್ಸೆಲ್ಗಳು ಸ್ಥಗಿತಗೊಳ್ಳಲಿದೆ. ಇದರಿಂದ ಪಾಕಿಸ್ತಾನದ ಸಣ್ಣ ವ್ಯಾಪಾರಿಗಳು ಮತ್ತು ಗ್ರಾಹಕರು ತೊಂದರೆಗೀಡಾಗಲಿದ್ದಾರೆ. ಭಾರತ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಮೂಡಿದ ಬೆನ್ನಲ್ಲೇ ಪಾಕ್ ವಾಯು ಪ್ರದೇಶದಲ್ಲಿ ಹಾರಾಟಕ್ಕೆ ಯುರೋಪಿಯನ್ ಒಕ್ಕೂಟ ದೇಶಗಳ ವಿಮಾನಯಾನ ಸಂಸ್ಥೆಗಳಿಂದ ಹಿಂದೇಟು ಹಾಕಿವೆ. ಇದರ ಜೊತೆಗೆ ಯುರೋಪಿಯನ್ ಒಕ್ಕೂಟದ ವಿದೇಶಾಂಗ ನೀತಿ ಮುಖ್ಯಸ್ಥೆ ಕಾಜಾ ಕಲ್ಲಾಸ್ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಪಾಕಿಸ್ತಾನ ವಿದೇಶಾಂಗ ಸಚಿವ ಇಶಾಕ್ ದಾರ್ ಜೊತೆಗೆ ದೂರವಾಣಿ ಮಾತುಕತೆ ನಡೆಸಿದ್ದಾರೆ. ಗಡಿಗಳಲ್ಲಿ ಉದ್ವಿಗ್ನತೆ ಏರಿಕೆಯಿಂದ ಯಾರಿಗೂ ಯಾವುದೇ ಪ್ರಯೋಜನವಿಲ್ಲ. ಹೀಗಾಗಿ ಇಬ್ಬರು ಸಂಯಮ ವಹಿಸುವಂತೆ ಒತ್ತಾಯಿಸಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.